ಮುಂದೆ ಕುಂಭರಾಶಿ ವ್ಯಾವಹಾರಿಕವಾಗಿರ್ತಕ್ಕಂಥ ಪ್ರಗತಿಯ ಮಾಸ ಅಂತಂತಾನು ಮತ್ತೆ ಅದು ಕಂಟಿನ್ಯೂ ಆಗುತ್ತೆ. ಸಪ್ತಮದಲ್ಲಿರ್ತಕ್ಕಂತಹ ರವಿಯ ಅನುಕೂಲವೂ ಉಂಟು. ಆಮೇಲೆ ಅಷ್ಟಮದಲ್ಲಿ ಹೋಗ್ತಾನೆ, ಸ್ವಲ್ಪ ಕಿರಿಕಿರಿ ಕಡಿಮೆ ಆಗುತ್ತೆ. ಕುಜನೂ ಕೂಡ ಮುಂದೆ ಹೋಗಿ ಅಷ್ಟಮದಲ್ಲಿ ಇದ್ದವನು ನವಮದಲ್ಲಿ ಬರ್ತಕ್ಕಂಥದ್ದು ಸ್ವಲ್ಪ ಮಾನಸಿಕ ಕಿರಿಕಿರಿ ಎಲ್ಲ ಕಡಿಮೆ ಆಗ್ತದೆ. ಕೆಲವರಿಗೆ ಸ್ವಲ್ಪ ಅನಾರೋಗ್ಯ ವಿಷಯವು ಬರಬಹುದು, ಕೆಲವರಿಗೆ ಅನಾರೋಗ್ಯ ವಿಷಯವು ಜಾಸ್ತಿ ಆಗಬಹುದು. ಅವರವರ ದಶಾಭುಕ್ತಿಗಳು, ಅವರವರ ಜಾತಕದಲ್ಲಿರ್ತಕ್ಕಂತಹ ಒಂದು ಗ್ರಹಸ್ಥಿತಿಗಳು ಕೂಡ ಕಾರಣವಾಗ್ತದೆ. ಸಪ್ತಮಾಷ್ಟಮಗಳ ವಿಷಯದಲ್ಲಿ ಆದಾಯವೂ ಕೂಡ ಉತ್ತಮಗೊಳ್ತಾ ಹೋಗ್ತದೆ. ಪ್ರಯಾಣಾದಿಗಳು ನಾನಾ ಕೆಲಸಗಳಲ್ಲಿ ಆಯಾಸವೂ ಆದೀತು, ಸ್ವಲ್ಪ ಗಮನ ವಹಿಸಬೇಕು ಆರೋಗ್ಯದ ಕಡೆ. ನಾಗದೇವರು ಮತ್ತು ಪಿತೃಪೂಜೆಗಳನ್ನು ಕುಂಭರಾಶಿಯವರು ಕೂಡ ವಿಶೇಷವಾಗಿ ನಡೆಸ್ತಕ್ಕಂತಹ ಅವಶ್ಯಕತೆ ಉಂಟು. ಕೊನೆಗೆ ಮೀನರಾಶಿ, ಕುಜದೋಷ ಪರಿಹಾರ ಆಗ್ತದೆ. ಸಪ್ತಮ ದೃಷ್ಟಿಯು ಪರಿಹಾರ, ಅದೊಂದು ಒಳ್ಳೆಯದು. ಜನ್ಮ ಶನಿ ಮತ್ತು ವ್ಯಯದಲ್ಲಿ ರಾಹುವಿನ ದೋಷ ಇದ್ದೇ ಇದೆ, ಅದು ಸ್ವಲ್ಪ ಸಮಯ ಇರ್ತದೆ. ಅದರ ಬಗ್ಗೆ ಹೆಚ್ಚು ಹೇಳಿದ್ದೀನಿ ಹಿಂದಿನ ಎಪಿಸೋಡ್ಗಳಲ್ಲಿ. ವ್ಯಾವಹಾರಿಕವಾಗಿ ಆರೋಗ್ಯ ವಿಷಯದಲ್ಲೂ ಕೂಡ ಸ್ವಲ್ಪ ಉತ್ತಮ ಆಗ್ತದೆ ಈ ತಿಂಗಳು. ಚತುರ್ಥದಲ್ಲಿ ಗುರುವು ಮತ್ತು ಪಂಚಮದಲ್ಲಿ ಶುಕ್ರನು, ರವಿಯೂ ಕೂಡ ಸಪ್ತಮದಿಂದ ರಾಶಿಗೆ ದೃಷ್ಟಿ ಉಂಟು. ಆದರೆ ರವಿಗೆ ಶನಿಯ ಮೇಲೆ ಪರಸ್ಪರ ದೃಷ್ಟಿ ಆಗ್ತದೆ. ಅದು ಬೇರೆ ವಿಷಯದಲ್ಲಿ, ಪಿತ್ರಾದಿಗಳ ವಿಷಯದಲ್ಲಿ ಇರ್ತಕ್ಕಂಥ ಏನಾದ್ರು ದೋಷಗಳಿದ್ದರೆ ಅದು ನೋಡಿಕೊಳ್ಬೇಕು. ಈ ರೀತಿಯ ಒಂದು ಗ್ರಹನು ಕನ್ಯಾ ರಾಶಿಗೆ ಹೋಗಿ ಇನ್ನೊಂದು ಗ್ರಹನು ಕನ್ಯಾ ರಾಶಿಗೆ ಬರೋದು. ಕನ್ಯಾ ರಾಶಿಯಿಂದ ಕುಜನು ತುಲಾ ರಾಶಿಗೆ ಹೋಗೋದು, ಸಿಂಹರಾಶಿಯಿಂದ ರವಿಯು ಕನ್ಯಾ ರಾಶಿಗೆ ಬರೋದು. ಇಬ್ಬರೂ ಶನಿಗೆ ಶತ್ರುಗಳು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ಸಪ್ತಮ ಭಾವ ಇರ್ತಕ್ಕಂತಹ ಒಂದು ದೋಷವು ಇನ್ನೂ ಕಂಟಿನ್ಯೂ ಆಗ್ತಕ್ಕಂತಹ ಮಾಸ ಅಂತಂತ. ಮಂಗಳ ಕಾರ್ಯದಲ್ಲಿ, ಶುಭ ಕಾರ್ಯದಲ್ಲಿ ಸ್ವಲ್ಪ ವಿಘ್ನಗಳು ಬರ್ತದೆ. ವಿಶೇಷವಾಗಿ ನಾಗದೇವರು, ಗಣಪತಿ ದೇವರು, ಇವರ ಹೋಮ, ಆಶ್ಲೇಷ ಬಲಿ ಪೂಜೆ, ಶಾಂತಿ, ಪಿತೃಪಕ್ಷದಲ್ಲಿ ಪಿತ್ರಾದಿಗಳ ಪೂಜೆಯನ್ನು ಕೂಡ ಮಾಡಿಸಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಸರ್ವಾಭೀಷ್ಟ ಫಲಪ್ರದವಾಗಿದೆ. ಇಷ್ಟು ಮೇಷಾದಿ 12 ರಾಶಿಗಳ ಸಂಕ್ಷಿಪ್ತವಾಗಿರ್ತಕ್ಕಂತಹ ಸೆಪ್ಟೆಂಬರ್ ಮಾಸ ಫಲವಾಗಿತ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ತತ್ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.